ಕಾರ್ತೀಕ ಮಾಸದ ಪ್ರಬೋಧನಿ ಏಕಾದಶಿಯ ನಂತರ ಮಾರ್ಗಶಿರ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಏಕಾದಶಿಯು ಸರ್ವಶ್ರೇಷ್ಠ ಎಂದು ಪುರಾಣಗಳು ಹೇಳುತ್ತವೆ. ಇದು ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಏಕಾದಶಿಯೂ ಹೌದು. ಈ ಏಕಾದಶಿಗೆ ಮೋಕ್ಷದ ಏಕಾದಶಿ ಎಂದೂ ಹೇಳುತ್ತಾರೆ. ಇಂದು ವೈಕುಂಠದ ಬಾಗಿಲು ತೆರೆದಿರುತ್ತದೆ. ಇಂದು ಸದ್ಗತಿಯಾದವರು ನೇರವಾಗಿ ಶ್ರೀಹರಿಯ ಪಾದಕಮಲದಲ್ಲಿ ಸಾಯುಜ್ಯ ಪಡೆಯುತ್ತಾರೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಈ ಮೋಕ್ಷದ ಏಕಾದಶಿ ಮಾಡಿದರೆ ಬಹಳ ಪುಣ್ಯ ಲಭಿಸುವುದು ಎನ್ನುತ್ತಾರೆ. ಜೊತೆಗೆ ಇದಕ್ಕೆ ವೈಕುಂಠ ಏಕಾದಶಿ ಎಂದೂ ನಿರ್ಜಲ ಏಕಾದಶಿ ಎಂದೂ ಹೇಳುತ್ತಾರೆ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ರಾವ್. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. ನಮ್ಮ ಮಂಗಳೂರಿನ ಶ್ರೀ ವೀರವೆಂಕಟೇಶ ದೇವರ ಭಕ್ತರು ಶ್ರೀಹರಿಯ ನಾಮಸ್ಮರಣೆಯ ಸಂಕೀರ್ತನೆ ಮಾಡುತ್ತಾ ನಗರ ಭಜನೆ ಮಾಡುವ ಭಕ್ತಿಪೂರ್ಣ ನೋಟವನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ನಗರದ ಜನರು ತಮ್ಮ ಮನೆಯ ಮುಂದೆ ದೀಪವನ್ನು ಬೆಳಗಿಸಿ ಇಡುತ್ತಾರೆ. ದೇವಸ್ಥಾನದಿಂದ ಮಂಗಳ ವಾದ್ಯ ಮೇಳದೊಂದಿಗೆ ಹೊರಟ ಭಜಕರ ತಂಡ ಬಂದು ಆ ದೀಪಗಳ ಸುತ್ತಲೂ ಭಕ್ತಿಯಿಂದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಹರಿಸಂಕೀರ್ತನೆ ಮಾಡುವುದನ್ನು ನೋಡುವಾಗ ಪಂಡರಾಪುರದ ವಾರಕಾರಿಯರ ಭಜನೆ ಸೇವೆ ನೆನಪಾಗುತ್ತದೆ. ನಮ್ಮ ಸಮಾಜ ಬಾಂಧವರು ವೆಂಕಟರಮಣನ ಪರಮ ಭಕ್ತರು, ಜೊತೆಗೆ ಭಜನೆ ಪ್ರಿಯರೂ ಕೂಡ. ಭಜನೆಯ ಮೂಲಕ ದೇವರನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಈ ಸಂಪ್ರದಾಯ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿತ್ತು. ಇಂದು ವೀರವೆಂಕಟೇಶ ದೇವರಿಗೆ ಊರು ಪರವೂರುಗಳಿಂದ ಬಂದು ಭಕ್ತರು ಪಾಳಿಗಳಲ್ಲಿ ಭಜನೆ ಸಂಕೀರ್ತನೆ ಮಾಡುತ್ತಾರೆ. ಭಜನೆ ಹಾಗೂ ತಾಳಮೇಳಗಳ ಮಂಗಳ ಧ್ವನಿ ದೇವಾಲಯದ ತುಂಬಿ ದಿವ್ಯ ವಾತಾವರಣವನ್ನು ನಿರ್ಮಿಸುತ್ತದೆ. ದೇವಾಲಯದಲ್ಲಿ ಭಜನೆ ಕೇಳಲೆಂದೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಸೇರುತ್ತಾರೆ. ದೇವಸ್ಥಾನದಲ್ಲಿ ಏಕಾದಶಿಯ ಅಹೋದಿನ ರಾತ್ರಿ ಭಜನೆಯ ಚೆಲುವನ್ನು ನೀವು ಒಮ್ಮೆಯಾದರೂ ನೋಡಲೇಬೇಕು. ಮುಕ್ಕೋಟಿ ದ್ವಾದಶಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವೀರವೆಂಕಟೇಶ ದೇವರು ಮೆರವಣಿಗೆಯಲ್ಲಿ ಹೋಗಿ ಪುಷ್ಕರಣಿಯಲ್ಲಿ ತೀರ್ಥ ಸ್ನಾನ ಮಾಡುವ ದಿವ್ಯ ನೋಟವನ್ನು ನಮ್ಮ ಪ್ರೀತಿಯ ವೀಕ್ಷಕರಿಗಾಗಿ ಸೆರೆ ಹಿಡಿದ ಸುಂದರ ಕ್ಷಣಗಳಿವು. ಮೋಕ್ಷದ ಏಕಾದಶಿಯ ಪುಣ್ಯ ಪರ್ವ ಹಾಗೂ ಮುಕ್ಕೋಟಿ ದ್ವಾದಶಿಯ ತೀರ್ಥ ಸ್ನಾನ ಹಾಗೂ ದೇವರ ಪೂಜೆಯನ್ನು ನೋಡಿ ಕಣ್ತುಂಬಿಸಿಕೊಳ್ಳೋಣ. ಮುಕ್ಕೋಟಿ ದ್ವಾದಶಿಯಂದು ದೇವರಿಗೆ ವಿಶೇಷ ಪೂಜೆ ಹಾಗೂ ಮಹಾ ಅನ್ನಸಂತರ್ಪಣೆ ನಡೆಯುತ್ತದೆ. ಇಂದು ಎಲ್ಲ ದೇವಸ್ಥಾನಗಳಲ್ಲೂ ಪ್ರಸಾದ ರೂಪದಲ್ಲಿ ದೋಸೆ ಮತ್ತು ಕಿಚಡಿಯನ್ನು, ಅಂದರೆ ಬೇಳೆಯ ಸಿಹಿ ಪೊಂಗಲನ್ನು
ಮಾಡಿ ಹಂಚುತ್ತಾರೆ. ಬನ್ನಿ, ನಮ್ಮ ಮಂಗಳೂರಿನ ವೈಭವ ಪ್ರಿಯ ಶ್ರೀ ವೀರವೆಂಕಟೇಶ ದೇವರ ದರ್ಶನದ ಪುಣ್ಯದಲ್ಲಿ ಭಾಗಿಯಾಗೋಣ. ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನೂ ಅನೇಕ ಉತ್ತಮ ವಿಡಿಯೋಗಳು ನಿಮ್ಮ ಕೈ ಸೇರುತ್ತವೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.